ಹುಲ್ಲಿನ ಬಣವೆಗೆ ಬೆಂಕಿ. ಮುಗಿಲು ಮುಟ್ಟಿದ ರೈತ ಕುಟುಂಬದ ಆಕ್ರಂದನ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಗ್ರಹಾರ ಗ್ರಾಮದ ಶ್ರೀನಿವಾಸ್ ಎಂಬುವರಿಗೆ ಸೇರಿದ ಸುಮಾರು 2 ಲಕ್ಷ ಬೆಲೆ ಬಾಳುವ ರಾಗಿ ಹುಲ್ಲಿನ ಬಣವೆಗೆ ಕಿಡಿಗೇಡಿಗಳಿಂದ ಕೃತ್ಯಕ್ಕೆ. ರಾಗಿ ಹುಲ್ಲಿನ ಬಣವೆಯೊಂದು ಧಗಧಗನೆ ಹೊತ್ತಿ ಉರಿದ ಘಟನೆ ತಡರಾತ್ರಿ ನಡೆದಿದೆ. ಸುಮಾರು 2 ವರ್ಷಗಳ ಕಾಲದಷ್ಟು ರಾಸುಗಳು ತಿನ್ನುವ ಮೇವಿನ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಇಡೀ ಬಣವೆ ಧಗಧಗನೆ ಹೊತ್ತಿ ಉರಿದ ಘಟನೆ ನಡೆದಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಸುಮಾರು 5 ಟ್ರ್ಯಾಕ್ಟರ್ನಷ್ಟಿದ್ದ ಹುಲ್ಲಿನ ಬಣವೆಗೆ ಬೆಂಕಿ ಹಚ್ಚಿದ್ದು, ಅಕ್ಕಪಕ್ಕದ ರೈತರು ಸೇರಿಕೊಂಡು ಬೆಂಕಿ ನಂದಿಸುವ ಕೆಲಸಕ್ಕೆ ಮುಂದಾಗಿ ನಂತರ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು ಬೆಂಕಿ ನಂದಿಸುವ ಕೆಲಸ ಮಾಡಿದ್ದೇವೆ. ನೊಂದ ನಮ್ಮ ಕುಟುಂಬದ ನೆರವಿಗೆ ತಾಲೂಕು ಆಡಳಿತ ಸೇರಿದಂತೆ ಅಧಿಕಾರಿಗಳು ಪರಿಹಾರ ಒದಗಿಸುವಂತೆ ಸಂತ್ರಸ್ತ ರೈತ ಶ್ರೀನಿವಾಸ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಅಗ್ರಹಾರ ಗ್ರಾಮದಲ್ಲಿ ರಾತ್ರಿ ಯಾರ ಕಿಡಿಗೇಡಿಗಳು ಸುಮಾರು 12 ಗಂಟೆಯಲ್ಲಿ ಈ ಶ್ರೀನಿವಾಸ್ ಎಂಬುವರು ಸೇರಿದ ಹುಲ್ಲಿನ ಬಣವೆಗೆ ಬೆಂಕಿ ಇಕ್ಕಿ ಸುಮಾರು ಒಂದು 5 ಟ್ರ್ಯಾಕ್ಟರ್ ಹುಲ್ಲು ಎಲ್ಲ ಸುಟ್ಟು ಎಲ್ಲ ಭಸ್ಮ ಮಾಡಿಬಿಟ್ಟಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬಂದು ಇಲ್ಲಿ ಸ್ಥಳಕ್ಕೆ ಬಂದು ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಅವರು ತೀರಾ ಬಡವಾಗಿದ್ದು ಹಂಗಾಗಿ ಅವರಿಗೆ ಒಂದು ಪರಿಹಾರ ಒದಗಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಾತ್ರಿ 2:30 ಫೈರ್ ಜನ ಸಹ ಬಂದು ಬೆಂಕಿಯೆಲ್ಲ ಆರಿಸಿ ಹೋಗಿದೆ. 5 ಗಂಟೆವರೆಗೂ ಎಲ್ಲ ನಾವೆಲ್ಲ ಸ್ವಲ್ಪ ಬೋರ್ಲೆಲ್ಲ ನೀರು ಬಿಟ್ಟೆಲ್ಲ ಆರಿಸಿದ್ದೀವಿ. ಹಂಗಾಗಿ ಅವನು ತೀರಾ ಬಡವ. ಹಂಗಾಗಿ ಇದಕ್ಕಾಗಿ ಒಂದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಆಗಲಿ ಇಲ್ಲಿ ಯಾರಾಗಲಿ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಒಂದು ಬಂದು ಸ್ಥಳ ಪರಿಶೀಲನೆ ಮಾಡಿ ಇದು ನೋಡಿ ಒಂದು ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಇದ್ದಾಗ ರಾತ್ರಿ 12 ಗಂಟೆಯಲ್ಲಿ ಬಂದು ಅದಕ್ಕೆ ಉದ್ದೇಶ ಮಾಡಬೇಕು ಅಂತ ಹೇಳಿ ಬೆಂಕಿ ಬಿಟ್ಟೋಗಿ ರಾತ್ರಿ ಯಾರು ಬಂದು ಈಚೆ ಬಂದು ಯಾರು ನೋಡಿದವರು ನಮಗೆ ಮಾಹಿತಿ ಕೊಟ್ಟರು. ಅವಾಗ ನಾವಿದ್ದು ಬಂದು ನೋಡೋದು ಕಾಲ ಎಲ್ಲ ಪೂರ್ತಿ ಎತ್ಕೊಂಡು ದುರ್ಬಾಗಿತ್ತು. ನಾವು ಯಾರ ಮೇಲೆ ಸಂದೇಹ ಪಡೋಕ್ಕೋಸ್ಕರ ಇದನ್ನು ಪರಿಹಾರ ಬಂದು ನಮಗೆ ಏನೋ ಒಂದು ಮಾಹಿತಿ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ.